ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಈಗಾಗಲೇ ಅವರ್ ಸೀಕ್ರೆಟ್, ಅಲೋ ಮಿಸ್ಟರ್ ಗು, ಇನ್ಸ್ಟೆಂಟ್ಸ್ ಲವ್, ಬಿ ವಿತ್ ಯು, ಓನ್ಲಿ ಫಾರ್ ಲವ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ನೋಡಿಲ್ಲ ಅಂದ್ರೆ ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಮುಲಾಂಗ್ ಚೀಫಾನ ಅವನ ಹೆಂಡತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಅದನ್ನ ಕೇಳಿ ಲಿಯೋಜಿನ್ ಅವನ್ ಮಾತ್ ಕೇಳಿ ಶಾಕ್ ಆಗ್ತಾನೆ. ಆಗ ಮುಲಾಂಗ್ ಹೇಳ್ತಾನೆ, ನಮಗೆ ಪವರ್ ಬಾಲ್ ಬೇಕು, ಅದಿರೋದು ಚೀಫಾ ಬಾಡಿ ಒಳಗಡೆ, ಕಿಸ್ ಮಾಡಿ ಅದನ್ನ ಆಚೆ ತರಬೇಕು. ಬೀಸ್ ರೂಲಿನ ಪ್ರಕಾರ ನಾವು ಯಾವುದೇ ಹುಡುಗಿಗೂ ಕೂಡ ಕಿಸ್ ಮಾಡೋ ಹಾಗಿಲ್ಲ, ಅದು ಎಲ್ಲಿವರೆಗೂ ಅಂದ್ರೆ ನಮ್ ಜೊತೆ ಅವ್ರ ಮದ್ವೆ ಆಗೋವರೆಗೂ. ಆಗ ಲಿಯೋಜಿನ್ ಹೇಳ್ತಾನೆ, ಕಿಸ್ ಮಾಡಿದ್ರೆ ಸಾಕಾಗಲ್ಲ, ನಿಮ್ಮಿಬ್ರು ಮಧ್ಯೆ ನಿಜವಾದ ಪ್ರೀತಿ ಇರಬೇಕು, ಆಗ್ಲೇ ಓಲಿಪಲ್ ನಂತ ಪವಿತ್ರ ಶಕ್ತಿನ ಚೀಫಾ ಬಾಡಿಯಿಂದ ಹೊರಗಡೆ ತೆಗೆದಿಕ್ಕಾಗೋದು. ಪವಿತ್ರ ಜಲದಿಂದ ನಿಮಗೆ ಇಲ್ಲಿವರೆಗೂ ಪವರ್ ಸಿಗ್ತಾ ಬಂದಿದೆ, ಅದರಿಂದ ನೀವು ಸ್ವಲ್ಪ ಬಚಾವಾಗಿದ್ದೀರಾ. ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಅದನ್ನ ಬೇಗ ಮಾಡಿ. ಆಗ ಮುಲಾಂಗ್ ಹೇಳ್ತಾನೆ, ಹೌದು, ಪ್ರಿನ್ಸಸ್ ಚೀಫಾನ ಆದಷ್ಟು ಬೇಗ ಪ್ರೀತಿ ಮಾಡ್ಬೇಕು, ಅಲ್ಲಿವರೆಗೂ ನೀನು ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ದಾಗೆ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಲಿಯೋಜನ್ ಕೂಡ ಒಪ್ಕೋತಾನೆ. ಮತ್ತೊಂದ್ ಕಡೆ ಚೀಫಾ ಓಡ್ಕೊಂಡ್ ಬಂದು ಒಂದು ಜಾಗದಲ್ಲಿ ನಿಂತ್ಕೋತಾಳೆ. ಅವಳಿಗೆ ತುಂಬಾನೇ ಸುಸ್ತಾಗಿರುತ್ತೆ. ಅಲ್ಲಿಗೆ ಕೆಲವು ವ್ಯಕ್ತಿಗಳು ಬಂದು ಚೀಫಾ ಒಬ್ಳೆ ಇರೋದನ್ನ ನೋಡಿ ರೇಗ್ಸೋದಕ್ಕೆ ಶುರು ಮಾಡ್ತಾರೆ. ಆಗ ಚೀಫಾ ಹೇಳ್ತಾಳೆ, ನಾನು ದಾಶಿಯಸ್ ರಾಜ್ಯದ ಪ್ರಿನ್ಸಸ್, ನನ್ನನ್ನ ಈ ರೀತಿಯೆಲ್ಲ ರೇಗಿಸ್ಬೇಡಿ. ಆದ್ರೆ ಅವ್ರು ಯಾರು ಕೂಡ ಇವಳ ಮಾತನ್ನ ಒಪ್ಕೊಳ್ಳೋದಕ್ಕೆ ತಯಾರೇ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಲಿಯೋಜನ್ ಬರ್ತಾನೆ. ಅವನು ಹೇಳ್ತಾನೆ, ನಿಮ್ಗೆ ಎಷ್ಟು ಧೈರ್ಯ ಬೀಸ್ ಕಿಂಗ್ ನ ಫ್ಯೂಚರ್ ಕ್ವೀನ್ ಜೊತೆ ಈ ರೀತಿ ನಡ್ಕೊಳ್ಳೋದಿಕ್ಕೆ. ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಇವರು ಫ್ಯೂಚರ್ ಕ್ವೀನ್ ಆಗ್ತಾರ ಅಂತ ಹೇಳಿ ಎಲ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಗೆ ಆಂಕ್ಷಿ ಬಂದು ಅವಳ ಹತ್ರ ಸಾರಿ ಕೇಳ್ತಾಳೆ. ಕಿಂಗ್ ಹೇಳಿದ್ರು ಗೆಸ್ಟ್ ನ ಚೆನ್ನಾಗಿ ನೋಡ್ಕೋಬೇಕು ಅಂತ, ಆದ್ರೆ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಾಳೆ. ಆಗ ಲಿಯೋಜನ್ ಹೇಳ್ತಾನೆ, ಇವರು ಬರೀ ಗೆಸ್ಟ್ ಅಲ್ಲ, ಕಿಂಗ್ ಫ್ಯೂಚರ್ ಕ್ವೀನ್ ಕೂಡ. ಅದನ್ನ ಕೇಳ್ತಿದ್ದಾಗೆ ಆಂಕ್ಷಿ ಕೆಳಗಡೆ ಕೂತ್ಕೊಂಡು ಚೀಫಾಗೆ ರೆಸ್ಪೆಕ್ಟ್ ಕೊಡ್ತಾಳೆ. ಆದ್ರೆ ಚೀಫಾಗೆ ಇವರು ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗೋದೇ ಇಲ್ಲ. ಅವಳು ಹೇಳ್ತಾಳೆ, ಇಲ್ಲಿವರೆಗೂ ನಾನು ನಿಮ್ ಕಿಂಗ್ ನ ನೋಡೇ ಇಲ್ಲ. ಆಗ ಆಂಕ್ಷಿ ಚೀಫಾನ ಅವಳ ಜೊತೆ ಬರೋದಿಕ್ಕೆ ಹೇಳ್ತಾಳೆ. ಆದ್ರೆ ಚೀಫಾ ಹೋಗೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಲಿಯೋಜನ್ ಹೇಳ್ತಾನೆ, ಕಿಂಗ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು. ಆಗ ಚೀಫಾ ಹೋಗೋದಿಕ್ಕೆ ಒಪ್ಕೋತಾಳೆ. ಯಾಕಂದ್ರೆ ಬೀಸ್ಟ್ ಕಿಂಗ್ ಯಾರು ಅಂತ ಅವಳು ಕೂಡ ನೋಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇವ್ರು ಮಾತಾಡೋದನ್ನ ಅಲ್ಲೇ ಒಬ್ಬ ಹುಡುಗಿ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಇವಳು ಹಿಂದೆ ಕೂಡ ಚೀಫಾನ ಫಾಲೋ ಮಾಡ್ತಿರ್ತಾಳೆ. ಇವಳು ಅದೇ ಹುಡುಗಿಯಾಗಿರ್ತಾಳೆ. ಅವಳ ಬಾಸು ಸ್ಕಾನ್ ಫ್ಯೂ ಹತ್ರ ಬಂದು ಎಲ್ಲಾ ವಿಷಯನೂ ಹೇಳ್ತಾಳೆ. ಬಾಸ್, ಮುಲಾಂಗ್ ಒಬ್ಬ ಹುಡುಗಿ ಜೊತೆ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ಆಗ ಅವಳ ಬಾಸ್ ಹೇಳ್ತಾನೆ, ಮುಲಾಂಗ್ಗೆ ಯಾವುದೇ ಉಪಯೋಗ ಇಲ್ದಲ್ಲಿ ಏನ್ ಕೆಲಸ ಕೂಡ ಮಾಡೋದಿಲ್ಲ. ಪವರ್ ಬಾಲಿಗೂ ಆ ಹುಡುಗಿಗೂ ಏನೋ ಕಲೆಕ್ಷನ್ ಇದೆ, ಅದರಿಂದ ಆ ಹುಡುಗಿ ಜೊತೆ ಅವನು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ಪವರ್ ಬಾಲ್ ಅವನು ಕೈ ಸೇರ್ದಾಗೆ ನೋಡ್ಕೋಬೇಕು. ಈಗಾಗ್ಲೇ ಅವನು ತುಂಬಾನೇ ಪವರ್ಫುಲ್ ಇದ್ದಾನೆ. ಪವರ್ ಬಾಲ್ ಕೂಡ ಅವನ ಕೈ ಸೇರಿದ್ರೆ ಅವನ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ನಾನು ಯಾವತ್ತೂ ಕೂಡ ಅವನನ್ನ ಡೆತ್ ಮಾಡಿ ಬೀತ್ ಸಿಟಿಯ ಕಿಂಗ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದ್ ಕಡೆ ಆಂಕ್ಷಿ ಚೀಫಾ ಮಾತಾಡೋದನ್ನ ನೋಡ್ತೀವಿ. ಅವಳು ಹೇಳ್ತಾಳೆ, ಇಲ್ಲಿವರೆಗೂ ನಮ್ ಕಿಂಗ್ ನ ಯಾರು ಕೂಡ ನೋಡೇ ಇಲ್ಲ. ಆಗ ಚೀಫಾಗೆ ಅರ್ಥ ಆಗುತ್ತೆ, ದಾಶಿಯ ಸ್ಟೇಟ್ ನಲ್ಲಿ ನೋಡಿದ ವ್ಯಕ್ತಿನೇ ಕಿಂಗ್ ಅಂತ. ಅದರಿಂದ ಮುಲಾಂಗ್ ಬಗ್ಗೆ ಉಲ್ಟಾ ಸೀದಾ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ಆಗ ಆಂಕ್ಷಿ ಹೇಳ್ತಾಳೆ, ನೀವ್ ಅನ್ಕೊಂಡಾಗೆಲ್ಲ ಏನು ಇಲ್ಲ, ಕಿಂಗ್ ತುಂಬಾ ಒಳ್ಳೆಯವರು. ಬೀಸ್ ಸಿಟಿನ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಪ್ಲೀಸ್ ನಮ್ ಕಿಂಗ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಚೀಫಾ ಕೂಡ ಸುಮ್ಮನೆ ಆಗ್ತಾಳೆ. ಈಗ ರಾತ್ರಿ ಆಗಿರುತ್ತೆ. ಚೀಫಾ ಹೇಗಾದ್ರೂ ಮಾಡಿ ಕಿಂಗ್ ನ ನೋಡ್ಲೇಬೇಕು ಅಂತ ಹೇಳಿ ಮಲಗೋವರೆಗೂ ಕಾಯ್ದಲೆ ಅವಳು ರೂಮ್ ನ ಹುಡುಕ್ತಾ ಬರ್ತಾಳೆ. ಫೈನಲಿ ರೂಮ್ ಸಿಗುತ್ತೆ. ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾಳೆ. ರೂಮ್ ತುಂಬಾ ದೊಡ್ಡದಾಗಿರುತ್ತೆ. ಎದುರುಗಡೆ ಒಂದು ಬಟ್ಟೆ ಇರುತ್ತೆ. ಅದು ಸೇಮ್ ಕಿಂಗ್ ಮುಲಾಂಗ್ ಹಾಕೊಂಡಿದ್ದಾಗ ನೋಡಿದ ಬಟ್ಟೆ ಆಗಿರುತ್ತೆ. ಚೀಫಾ ಅವಳ ಕಾಲನ್ನ ಒಂದು ಬಟನ್ ಮೇಲೆ ಇಡ್ತಾಳೆ. ಅವಳು ಇಡ್ತಿದ್ದಾಗೆ ಸೀಕ್ರೆಟ್ ರೂಮ್ ಓಪನ್ ಆಗುತ್ತೆ. ಅದ್ರೊಳಗಡೆ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಮುಲಾಂಗ್ ಆಲಿ ಸ್ಪ್ರಿಂಗ್ ನಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಅವನ್ಗೆ ಗೊತ್ತಾಗುತ್ತೆ ಯಾರೋ ಬಂದಿದ್ದಾರೆ ಅಂತ. ಬೇಗನೆ ಬಚ್ಚಿಟ್ಕೋತಾನೆ. ಚೀಫಾ ಮುಲಾಂಗ್ ಧ್ಯಾನ ಮಾಡ್ತಿದ್ದ ಜಾಗಕ್ಕೆ ಬರ್ತಾಳೆ. ಇದ್ಯಾವ ಜಾಗ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಆಲಿ ವಾಟರ್ ನ ಟಚ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಮುಲಾಂಗ್ ಬಂದು ಅವಳ ಕೈನ ಇಟ್ಕೋತಾನೆ. ಅವಳು ಅವನ್ನ ನೋಡಿದಾಗ ಬೀಸ್ಟ್ ಫಾರ್ಮ್ ಅಲ್ಲಿ ಇರ್ತಾನೆ. ರಾತ್ರಿ ಸಮಯದಲ್ಲಿ ವೂಲ್ಫ್ ಆಗಿ ಬದಲಾಗ್ತಿರ್ತಾನೆ. ಅವನನ್ನ ನೋಡ್ತಿದ್ದಾಗೆ ಅವಳಿಗೆ ತುಂಬಾನೇ ಭಯ ಆಗುತ್ತೆ. ಜೋರಾಗಿ ಕಿರ್ಚುತ್ತಾ ಅವನ ಕೈಯಿಂದ ಅವಳ ಕೈನ ಕಿತ್ಕೋತಾಳೆ. ಜೋರಾಗಿ ಕೂಗ್ತಾ ಹೇಳ್ತಾಳೆ, ನೀನೆಷ್ಟು ಭಯಂಕರವಾಗಿದ್ಯಾ, ಟೇಟ್ ಮಾನಿಸ್ಟರ್ ತರ, ನನ್ನ ಹತ್ರ ಬರ್ಬೇಡ, ನನ್ಗೇನು ಮಾಡ್ಬೇಡ ಅಂತ ಹೇಳ್ತಾಳೆ. ಮುಲಾಂಗ್ ಅವಳ ಮಾತನ್ನ ಕೇಳಿ ಶಾಕ್ ಆಗ್ತಾನೆ. ಅವನು ಹೇಳ್ತಾನೆ, ಈ ರಾತ್ರಿ ನೀನು ಕಿಂಗ್ ರೂಮ್ಗೆ ಹೇಗ್ ಬಂದೆ, ಕಿಂಗ್ ರೂಮ್ ಬರೋದಿಕ್ಕೆ ನಿನ್ಗೆ ಎಷ್ಟು ಧೈರ್ಯ. ಆಗ ಚೀಫಾ ಹೇಳ್ತಾಳೆ,
ಕಿಂಗ್ ಮುಲಾಂಗ್ ನೀವೇನಾ? ಆಗ ಮುಲಾಂಗ್ ಹೇಳ್ತಾನೆ, ಹೌದು ನಾನೇ ಕಿಂಗ್ ಮುಲಾಂಗ್. ಆಗ ಚೀಫಾ ಮನಸ್ಸಿನಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ನನಗೆ ಅರ್ಥ ಆಯ್ತು, ಇವನ್ ಮುಖನ ಯಾರಿಗೂ ಕೂಡ ಯಾಕೆ ತೋರಿಸ್ತಾ ಇಲ್ಲ ಅಂತ. ನೋಡೋದಕ್ಕೆ ಇಷ್ಟು ಭಯಂಕರವಾಗಿರೋದ್ರಿಂದ ಯಾವುದೇ ಹುಡ್ಗಿ ಕೂಡ ಇವನನ್ನ ಮದ್ವೆ ಆಗೋದಕ್ಕೆ ತಯಾರಿಲ್ಲ. ಅದಕ್ಕೆ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಮುಲಾಂಗ್ ನ ಕೇಳ್ತಾಳೆ, ನೀನ್ ಯಾಕೆ ನನ್ನನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಆಗ ಮುಲಾಂಗ್ ಮನಸ್ಸಿನಲ್ಲೇ ಅವನು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇವಳ ದೇಹದೊಳಗಡೆ ನಾನು ಆಲಿಪಲ್ ಇದೆ ಅಂತ ಗೊತ್ತಾದ್ರೆ ಇವಳು ನನ್ನನ್ನ ನಿಜವಾಗಿ ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಅವನು ಹೇಳ್ತಾನೆ, ನೀನು ಆರ್ಸ್ ರೈಡ್ ಮಾಡ್ಬೇಕಾದ್ರೆ ನಾನ್ ನಿನ್ನ ನೋಡ್ದೆ, ಆಗ್ಲೇ ನನಗೆ ಇಷ್ಟ ಆದೆ. ಅವನ್ ಮಾತು ಅವಳಿಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಅವತ್ತು ಆರ್ಸು ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ. ಕೂಡ ಮಾತಾಡ್ತಾ ಮಾತಾಡ್ತಾ ಚೀಫಾ ಮುಲಾಂಗ್ ನ ಕೇಳ್ತಾಳೆ, ನೀವು ತುಂಬಾ ಒಳ್ಳೆಯವರು ಅಂತ ಕೇಳಿದ್ದೀನಿ. ಇಲ್ಲಿಂದ ದಾಶಿಯ ಸ್ಟೇಟ್ಗೆ ಹೋಗೋದಿಕ್ಕೆ ಯಾವ್ದಾದ್ರು ದಾರಿ ಇದ್ರೆ ಹೇಳಿ ಅಂತ ಕೇಳ್ತಾಳೆ. ಆಗ ಮುಲಾಂಗ್ ಹೇಳ್ತಾನೆ, ಇಲ್ಲಿಂದ ದಾಶಿಯ ಸ್ಟೇಟ್ ಹೋಗೋದಿಕ್ಕೆ ಯಾವುದೇ ದಾರಿ ಕೂಡ ಇಲ್ಲ, ನಿನ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಆಗ ಚೀಫಾ ಕೇಳ್ತಾಳೆ, ನಾನ್ ಇಲ್ಲಿಗೆ ಬರಬಹುದು, ಆದ್ರೆ ವಾಪಸ್ ಹೋಗೋದಿಕ್ಕೆ ಯಾಕೆ ದಾರಿ ಇಲ್ಲ? ಆಗ ಮುಲಾಂಗ್ ಅವಳಿಗೆ ಜೋರಾಗಿ ಎದುರಿಸ್ಬಿಡ್ತಾನೆ. ಅದರಿಂದ ಅವಳು ಎದುರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಅವಳು ಹೋಗ್ತಿದ್ದಾಗೆ ಮುಲಾಂಗ್ ಸ್ಮೈಲ್ ಮಾಡ್ತಾನೆ. ಯಾಕಂದ್ರೆ ಅವಳನ್ನ ಭಯಪಡಿಸೋದು ಅಂದ್ರೆ ಮುಲಾಂಗ್ಗೆ ತುಂಬಾ ಇಷ್ಟ. ಚೀಫಾ ಭಯ ಪಡ್ತಾ ಓಡ್ತಾ ಓಡ್ತಾ ರೂಮು ಬರ್ತಾಳೆ. ಅವಳು ಹೇಳ್ತಾಳೆ, ಈ ಕಿಂಗ್ ಎಷ್ಟು ರೂಢಾಗಿದ್ದಾನೆ. ಈಗ ನಾನು ಮಲ್ಕೋತೀನಿ, ಬೆಳಿಗ್ಗೆ ಗೆದ್ದು ಯೋಚನೆ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಮತ್ತೊಂದ್ ಕಡೆ ಲಿಯೋಜನ್ ಮುಲಾಂಗ್ ನ ಕೇಳ್ತಾನೆ, ಕಿಂಗ್ ನಾವೀಗ ಏನ್ ಮಾಡೋದು? ಪ್ರಿನ್ಸ್ ನಿಮ್ಮನ್ನ ಮಾರ್ನಿಂಗ್ ರೂಪದಲ್ಲಿ ನೋಡ್ಬೇಕಾಗಿತ್ತು, ಆದ್ರೆ ನೈಟ್ ರೂಪದಲ್ಲಿ ನೋಡ್ಬಿಟ್ಟಿದ್ದಾರೆ. ಆಗ ಮುಲಾಂಗ್ ಹೇಳ್ತಾನೆ, ನೈಟ್ ರೂಪದಲ್ಲಿ ನನ್ನನ್ನ ನೋಡಿ ಹೇಗೆ ಭಯ ಪಟ್ಟಿದಳು, ಅದೇ ರೀತಿ ಮತ್ತೆ ಅವಳ ಮುಂದೆ ನೈಟ್ ರೂಪದಲ್ಲಿ ಹೋಗಿ ಅವಳಿಗೆ ಮತ್ತಷ್ಟು ಭಯ ಪಡಿಸ್ತೀನಿ. ಆಗ ಲಿಯೋಜನ್ ಅವನಿಗೆ ಒಂದು ಬುಕ್ಸ್ ನ ಕೊಟ್ಟು ಹೇಳ್ತಾನೆ, ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಪ್ರಿನ್ಸಸ್ ನ ಲವ್ ಮಾಡಬಹುದು. ಅವರು ನಿಮ್ಮನ್ನ ರಾತ್ರಿ ರೂಪದಲ್ಲಿ ನೋಡಿ ಭಯ ಪಟ್ರೆ ಡೇ ರೂಪದಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡಬಹುದು. ಮುಲಾಂಗ್ ಅವನ್ ಮಾತ್ಗೆ ಒಪ್ಕೋತಾನೆ. ಲಿಯೋಜಿನ್ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ದಾರಿನಲ್ಲಿ ಆಂಕ್ಷಿ ಸಿಗ್ತಾಳೆ. ಲಿಯೋಜಿನ್ ನ ಲೈಕ್ ಮಾಡ್ತಿರ್ತಾಳೆ. ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದಿಕ್ಕೆ ಅಂತ ಕೈನ ಮುಂದೆ ಮಾಡ್ತಾಳೆ. ಆದ್ರೆ ಲಿಯೋಜಿನ್ ಅವನಿಗೆ ಕೈನ ಕೊಡೋದಿಲ್ಲ. ಯಾಕಂದ್ರೆ ಅವನೊಬ್ಬ ಸ್ನೇಕ್ ಆಗಿರ್ತಾನೆ. ಅವನ ಕೈಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆಂಕ್ಷಿ ಅನ್ಕೋತಾಳೆ ಲಿಯೋಜಿನ್ ಅವಳನ್ನ ಲೈಕ್ ಮಾಡೋದಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೋಗ್ತಿದ್ದಾಗೆ ಅವನ ಕೈನ ನೋಡ್ಕೋತಾನೆ. ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲ ನಿನ್ನ ಡಿಸರ್ವ್ ಮಾಡ್ತೀನೋ ಇಲ್ವೋ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಚೀಫಾ ಮಲ್ಕೊಂಡಿರ್ತಾಳೆ. ಅವಳು ಕನ್ಸಲ್ಲಿ ಮುಲಾಂಗ್ ನಿನ್ನೆ ನಾನು ಮದ್ವೆ ಆಗೋದು ಅಂತ ಹೇಳ್ದಾಗೆ ಕನ್ಸ್ ಬೀಳ್ತಿರುತ್ತೆ. ಗಾಬರಿಯಿಂದ ಕಣ್ಬಿಟ್ಟು ಎದ್ದು ಕೂತ್ಕೋತಾಳೆ. ಅವಳ ಎದುರುಗಡೆ ಆಂಕ್ಷಿ ಇರ್ತಾಳೆ. ಮುಲಾಂಗ್ ಬಗ್ಗೆ ಬೈಯೋದಿಕ್ಕೆ ಶುರು ಮಾಡ್ತಾಳೆ. ಅವನನ್ನ ಯಾರ್ ತಾನೇ ಮದ್ವೆ ಆಗ್ತಾರೆ, ಬೇರೆಯವ್ರ ಮೇಲೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ. ಆಗ ಆಂಕ್ಷಿ ಹೇಳ್ತಾಳೆ, ಪ್ಲೀಸ್ ನೀವು ಪದೇ ಪದೇ ಕಿಂಗ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ, ನೀವ್ ಹೇಳ್ದಾಗೆ ಅವ್ರಿಲ್ಲ, ಅವರು ತುಂಬಾ ಒಳ್ಳೆಯವರು. ಚೀಫಾ ಆಂಕ್ಷಿಯಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಹೇಳಿ ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಆಂಕ್ಷಿ ತುಂಬಾ ಫಾಸ್ಟ್ ಇರೋದ್ರಿಂದ ಬೇಗನೆ ಅವಳನ್ನ ಇಟ್ಕೊಂಡ್ಬಿಡ್ತಾಳೆ. ಚೀಫಾ ಲಿಯೋಜಿನ್ ಹೆಸರು ತಗೊಂಡು, ಲಿಯೋಜಿನ್ ನೀವೇನಿಲ್ಲಿ ಅಂತ ಹೇಳ್ತಾಳೆ. ಅವನ ಹೆಸರನ್ನ ಕೇಳ್ತಿದ್ದಾಗೆ ಆಂಕ್ಷಿ ಗಮನ ಅವನ ಕಡೆ ಹೋಗುತ್ತೆ. ಸಮಯ ನೋಡ್ಕೊಂಡು ಅವಳು ಅಲ್ಲಿಂದ ಹೊಡೋಗ್ತಾಳೆ. ಅಲ್ಲಿ ಲಿಯೋಜಿನ್ ಇರೋದೇ ಇಲ್ಲ. ಮತ್ತೊಂದ್ ಕಡೆ ಎಲ್ರು ಫಾಲೋ ಮಾಡ್ತಿರ್ತಾಳಲ್ವಾ, ಅದೇ ಹುಡ್ಗಿನ ನೋಡ್ತೀವಿ. ಅವಳ ಮುಖ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಬೇರೆ ಮಾಸ್ಕ್ ಅನ್ನ ಹಾಕೊಂಡು ಬೀಚ್ ಸಿಟಿಗೆ ಎಂಟ್ರಿ ಕೊಡೋದಿಕ್ಕೆ. ಚೀಫಾಗೆ ಹೊರ್ಗಡೆ ಬರೋದಕ್ಕೆ ದಾರಿ ಗೊತ್ತಾಗಿರುತ್ತೆ. ಅವಳು ಮಾರ್ಕೆಟ್ ಬಂದಿರ್ತಾಳೆ. ಅಲ್ಲಿನ ಜನಗಳು ಅವಳು ಹಾಕೊಂಡಿರೋ ಬಟ್ಟೆನ ನೋಡ್ತಾ ಈ ಹುಡುಗಿ ಯಾರು ಅಂತ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ವಿಚಿತ್ರವಾದ ಬಟ್ಟೆ ಹಾಕೊಂಡಿದ್ದಾಳೆ. ದಾಶಿಯ ಸಿಟಿ, ಬೀಚ್ ಸಿಟಿ ಎರಡು ಕೂಡ ಬೇರೆ ಬೇರೆ ರೀತಿ ಬಟ್ಟೆ ಹಾಕೋತಾ ಇರ್ತಾರೆ. ಅದರಿಂದ ಅವಳು ಎಲ್ರಿಗೂ ವಿಚಿತ್ರವಾಗಿ ಕಾಣಿಸ್ಕೋತಾ ಇರ್ತಾಳೆ. ಅಲ್ಲಿಂದ ಹೊಡೋಗ್ತಾಳೆ. ಟೈಲರ್ ಹತ್ರ ಬಂದು ಟೈಲರ್ಗೆ ಎಕ್ಸ್ಪೆನ್ಸಿವ್ ವಸ್ತುನ ಕೊಟ್ಟು ಅವಳ ಗೆಟಪ್ ನ ಚೇಂಜ್ ಮಾಡ್ಕೋತಾಳೆ. ಖುಷಿ ಖುಷಿಯಿಂದ ಮಾರ್ಕೆಟ್ ನೆಲ್ಲ ಸುತ್ತಾಡ್ತಿರ್ತಾಳೆ. ಅದನ್ನ ಮುಲಾಂಗ್ ಕೂಡ ನೋಡ್ತಾನೆ. ಅವನು ಡೇ ಫಾರ್ಮ್ ಅಲ್ಲಿ ಇರ್ತಾನೆ. ಬೆಳಿಗ್ಗೆ ಅವನು ನೋಡೋದಿಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಸುಂದರವಾಗಿ ಕಾಣಿಸ್ಕೋತಿರ್ತಾನೆ. ಆದ್ರೆ ರಾತ್ರಿ ಸಮಯದಲ್ಲಿ ಉಲ್ಫ್ ಆಗಿ ಬದಲಾಗ್ತಿರ್ತಾನೆ. ನನಗೆ ಗೊತ್ತಾಗಿರುತ್ತೆ ಚೀಫಾ ತಪ್ಪಿಸ್ಕೊಂಡಿದ್ದಾಳೆ ಅಂತ. ಅವಳನ್ನೇ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರ್ತಾನೆ. ಫೈನಲಿ ಚೀಫಾ ಬೀಚ್ ಸಿಟಿ ಇಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿನ ಕಮಾಂಡರ್ ವಾಂಜಿ ಅವಳನ್ನ ತಡಿತಾಳೆ. ಅವಳು ಕೇಳ್ತಾಳೆ, ನೀನ್ ಯಾರು? ನಿನ್ನ ಇಲ್ಲಿ ಮೊದ್ಲು ಎಲ್ಲೂ ಕೂಡ ನೋಡೇ ಇಲ್ಲ, ನಿಮ್ ಟೋಕನ್ ತೋರ್ಸು ಅಂತ ಕೇಳ್ತಾಳೆ. ಚೀಫಾ ಅವಳಿಗೆ ಕೊಡ್ತಾಳೆ. ಆ ಟೈಲರ್ ಹತ್ರ ಎಕ್ಸ್ಪೆನ್ಸಿವ್ ವಸ್ತುನ ಕೊಟ್ಟು ತಗೊಂಡಿರ್ತಾಳೆ. ಚೀಫಾ ಅಲ್ಲಿಂದ ಹೋಗೋದಿಕ್ಕೆ ಪರ್ಮಿಷನ್ ಸಿಗುತ್ತೆ. ಅವಳು ಖುಷಿಯಿಂದಲೇ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಆ ಟೈಲರ್ ಬಂದು ಹೇಳ್ತಾನೆ, ಈ ಹುಡುಗಿ ಫೇಕು, ಇವಳನ್ನ ಇಟ್ಕೊಳ್ಳಿ. ಅದನ್ನ ಕೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಚೀಫಾ ಕೇಳ್ತಾಳೆ, ನೀನ್ ಸುಮ್ನೆ ಇರೋದಕ್ಕೆ ಬೆಲೆ ಬಾಳೋ ವಸ್ತುನ ಕೊಟ್ಟಿದ್ನಲ್ಲ. ಆಗ ಆ ಟೈಲರ್
ಟೈಲರ್ ಹೇಳ್ತಾರೆ, ನನ್ನನ್ನು ಕ್ಷಮಿಸ್ಬಿಡು, ನಿನಗಿಂತ ಜಾಸ್ತಿ ಬೆಲೆ ಬಾಳೋ ವಸ್ತುನ ಬೇರೆಯವರು ಕೊಟ್ಟಿದ್ದಾರೆ, ನಿನ್ನನ್ನ ಇಟ್ಕೊಡೋದಿಕ್ಕೆ. ಎಲ್ಲಾ ಕಡೆಯಿಂದ ಚೀಫನ ಕವರ್ ಮಾಡ್ಕೋತಾರೆ. ಆಗ ಅವಳು ಪ್ಲಾನ್ ಬಿ ನ ಉಪಯೋಗಿಸೋದಕ್ಕೆ ಶುರು ಮಾಡ್ತಾಳೆ. ನಾನು ಬೀಚ್ ಸಿಟಿನ ಫ್ಯೂಚರ್ ಪ್ರಿನ್ಸ್, ನಾನ್ ಇಲ್ಲಿಂದ ಹೋಗೋದನ್ನ ಯಾರು ಕೂಡ ತಡೆಯೋ ಹಾಗಿಲ್ಲ, ನನ್ನನ್ನ ಟಚ್ ಕೂಡ ಮಾಡೋ ಹಾಗಿಲ್ಲ. ಆದ್ರೆ ಅವಳ ಮಾತನ್ನ ಯಾರು ಕೂಡ ನಂಬೋದಿಲ್ಲ. ಇದನ್ನೆಲ್ಲ ಮುಲಾಂಗ್, ಲಿಯೋಜಿನ್ ಇಬ್ರು ಕೂಡ ನಿಂತ್ಕೊಂಡು ನೋಡ್ತಿರ್ತಾರೆ. ಆಗ ಲಿಯೋಜಿನ್ ಹೇಳ್ತಾನೆ, ಪ್ರಿನ್ಸ್ ತುಂಬಾನೇ ಸ್ಮಾರ್ಟ್ ಇದ್ದಾರೆ, ಆದ್ರೆ ಅವ್ರ ಸ್ಮಾರ್ಟ್ನೆಸ್ ನ ನಿಮ್ ಮುಂದೆ ತೋರ್ಸ್ಕೊಳ್ಳೋದಿಕ್ಕಾಗ್ತಿಲ್ಲ. ಮುಲಾಂಗ್ ಆ ಟೈಲರ್ಗೆ ಡಬ್ಬಲ್ ಬೆಲೆ ಬಾಳೋ ವಸ್ತುನ ಕೊಟ್ಟು ಅವನ್ ಕಡೆ ಮಾಡ್ಕೊಂಡಿರ್ತಾನೆ. ಅದರಿಂದ ಅವನು ಸ್ಮೈಲ್ ಮಾಡ್ತಾ ನಾನು ಸ್ನಾನ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಚೀಫಾನ ಇಡ್ಕೋಬೇಕು ಅಂತ ಎಲ್ರು ಕೂಡ ಅವಳಿಂದಲೇ ಓಡ್ಕೊಂಡ್ ಬರ್ತಾರೆ. ಅವಳು ಓಡ್ತಾ ಒಂದು ಜಾಗಕ್ಕೆ ಬಂದು ನಿಂತ್ಕೋತಾಳೆ. ಅದು ಹುಡುಗರು ಸ್ನಾನದ ಮನೆ ಆಗಿರುತ್ತೆ. ಚೀಫಾ ಹುಡುಗರು ವೇಷದಲ್ಲಿ ಇರೋದ್ರಿಂದ ಅವಳು ಆರಾಮಾಗಿ ಒಳಗಡೆ ಹೋಗ್ತಾಳೆ. ಆದ್ರೆ ಕಮಾಂಡರ್ ಲೇಡಿ ಆಗಿರೋದ್ರಿಂದ ಅಲ್ಲಿನ ಜನಗಳೆಲ್ಲ ಈ ಹುಡುಗಿ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ, ಅದರಿಂದ ಕಮಾಂಡರ್ ವಾಪಸ್ ಬರ್ತಾರೆ. ಚೀಫಾ ಒಳಗಡೆ ಬಂದು ಅವಳ ಮುಖಕ್ಕೆ ಅಂಟಿಸ್ಕೊಂಡಿದ್ದ ಮೀಸೆ ಗಡ್ಡನೆಲ್ಲ ತೆಗ್ದಾಕಿ ಅಲ್ಲಿನ ಜಾಗನೆಲ್ಲ ನೋಡೋದಕ್ಕೆ ಶುರು ಮಾಡ್ತಾಳೆ. ಮುಲಾಂಗ್ ಕೂಡ ಒಳಗಡೆನೆ ಇರ್ತಾನೆ, ಅವನಲ್ಲಿ ಸ್ನಾನ ಮಾಡ್ತಿರ್ತಾನೆ. ಚೀಫಾ ಕೂಡ ಸ್ನಾನದ ಹಾಲ್ಗೆ ಬರ್ತಾಳೆ. ಮುಲಾಂಗ್ಗೆ ಗೊತ್ತಾಗುತ್ತೆ ಯಾರೋ ಬಂದಿದ್ದಾರೆ ಅಂತ. ಚೀಫಾ ಕೂಡ ನೋಡ್ತಾಳೆ ಅಲ್ಲಿ ಯಾರೋ ಇದ್ದಾರೆ. ಆದ್ರೆ ಹೊರ್ಗಡೆ ಇವತ್ತು ಈ ಸ್ನಾನದ ಮನೆ ಬಂದಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಮುಲಾಂಗ್ ಅವಳನ್ನ ಹೋಗೋದಿಕ್ಕೆ ಬಿಡ್ದಲೆ ಬೇಗನೆ ಬಂದು ಅವಳನ್ನ ಇಟ್ಕೋತಾನೆ. ಅವನ್ ಅನ್ಕೋತಾನೆ ಯಾರೋ ದುಶ್ಮನ್ ಬಂದಿದ್ದಾರೆ ಅಂತ, ಆದ್ರೆ ಅದು ಚೀಫಾ ಆಗಿರ್ತಾಳೆ. ಅವಳನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾನೆ. ಆದ್ರೆ ಚೀಫಾ ಶಾಕ್ ನಲ್ಲಿ ಇರ್ತಾಳೆ. ಇಂತ ಹ್ಯಾಂಡ್ಸಮ್ ಹುಡ್ಗ ಗುಡ್ನೆಸ್ ಬಾಡಿನ ಯಾವತ್ತೂ ಕೂಡ ಅವಳು ನೋಡಿರೋದಿಲ್ಲ. ಅವನನ್ನ ನೋಡ್ತಾ ತುಂಬಾನೇ ಒಳ್ಳೆ ರೀತಿ ಮಾತಾಡ್ತಿರ್ತಾಳೆ. ಅವನ್ ಬಾಡಿನ ಕೂಡ ಟಚ್ ಮಾಡ್ತಾಳೆ. ಆಗ ಮುಲಾಂಗ್ ಹೇಳ್ತಾನೆ, ಪ್ರಜ್ಞೆ ಇಟ್ಕೊಂಡು ಮಾತಾಡು ಅಂತ. ಆಗ ಚೀಫಾಗೆ ನೆನಪಾಗುತ್ತೆ, ನನ್ ಮೀಸೆ ಗಡ್ಡ ಎಲ್ಲೋಯ್ತು ಅಂತ ಹೇಳಿ ಹುಡ್ಕೋದಿಕ್ಕೆ ಶುರು ಮಾಡ್ತಾಳೆ. ಆಗ ಮುಲಾಂಗ್ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ, ಇವಳನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗ್ಬೇಕು. ಲಿಯೋಜಿನ್ ಇಲ್ಲಿ ಬಂದ್ರೆ ಇವಳ ಮುಂದೆ ನನ್ನನ್ನ ಕಿಂಗ್ ಅಂತ ಕರೀತಾನೆ. ಆಗ ಇವಳಿಗೆ ಗೊತ್ತಾಗುತ್ತೆ ನಾನೇ ಆ ವೋಲ್ಫ್ ಕಿಂಗ್ ಅಂತ. ಡೈರೆಕ್ಟ್ ಆಗಿ ಚೀಫಾ ಕೈನ ಇಟ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಚೀಫಾ ಅವನನ್ನ ನೋಡ್ತಿರ್ತಾಳೆ, ಯಾಕಂದ್ರೆ ಡೇ ರೂಪದಲ್ಲಿ ಅವನನ್ನ ನೋಡಿ ಅಟ್ರಾಕ್ಟ್ ಆಗಿರ್ತಾಳೆ. ಮುಲಾಂಗ್ ಕೂಡ ಅವಳನ್ನ ನೋಡ್ತಾ ಓಡ್ತಿರ್ತಾನೆ. ಇಬ್ರು ಕೂಡ ಒಂದು ಜಾಗಕ್ಕೆ ಬಂದು ನಿಂತ್ಕೋತಾರೆ. ಆಗ ಮುಲಾಂಗ್ ಬಟ್ಟೆಯಿಂದ ಒಂದು ID ಕಾರ್ಡ್ ಕೆಳಗಡೆ ಬೀಳುತ್ತೆ. ದಾಶಿಯಸ್ ಬಾಡಿ ಗಾರ್ಡ್ ಜೊತೆ ಫೈಟ್ ಮಾಡಿ ಅವನ ಹತ್ರದಿಂದ ಕಿತ್ಕೊಂಡು ಅವರೇ ಇಟ್ಕೊಂಡಿರ್ತಾರೆ. ಅದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಇದೇಗೆ ನಿನ್ನ ಹತ್ರ ಬಂತು ಅಂತ ಕೇಳ್ತಾಳೆ. ಆದ್ರೆ ಮುಲಾಂಗ್ಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗೋದಿಲ್ಲ. ಇಲ್ಲಿಗೆ ಪಾರ್ಟ್ 2 ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ.